ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ವ್ಲಾಗ್ಗೆ. ಡೈಲಿ ಮಾಡ್ತೀನಿ ಅಂತ ಹೇಳಿದ್ರೆ ಡೈಲಿ ಮಾಡಿಲ್ಲ. ಸೊ ಅಂದರೆ ಒಂದು ವಾರ ಆಗೋಕ್ಕೆ ಬಂತು, ಮಾಡ್ತಿದ್ದೀನಿ ಮತ್ತೆ. ಸೊ ಇವಾಗ ನಾನು ಮಲಗಿಬಿಟ್ಟು ಎದ್ದು ಬಿಟ್ಟು ಇವತ್ತು ಅಂದ್ಕೊಂಡಿದ್ದೆ ನಾನು ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಇವತ್ತು ನಾನು ಮಾಡಲೇಬೇಕು ಅಂತ. ಸೊ ಅದಕ್ಕೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಎಸ್ ಗೈಸ್, ಇವತ್ತೇನು ಅಷ್ಟೊಂದು ವಿಷಯ ಏನಿಲ್ಲ. ಸೊ ಇವಾಗ ನಾನು ಆಚೆ ಇದ್ದೀನಿ ಗೈಸ್. ಸೊ ಇವಾಗ ನನಗೆ ಹಾಲಿಡೇಸ್ ಕೊಟ್ಟಾಗಿಂದ ನಾನು ಮನೇಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಅದೇ ಸ್ಕೂಲಲ್ಲಿದ್ದರೆ ಚೆಂದ ಗೈಸ್. ಇವಾಗ ಹಾಲಿಡೇಸ್ ಕೊಟ್ಬಿಟ್ಟಿದ್ದಾರೆ ಮನೇಲಿ. ಹೆಂಗಂದರೆ ಎಷ್ಟು ಬೋರ್ ಅಂದರೆ ಗೈಸ್, ಎಲ್ಲರೂ ಮಣ್ಣವರು ಅಂತೂ ಮನೇಲಿ ಯಾರು ಇರೋರು, ಎಲ್ಲರೂ ಕಾಲೇಜ್ಗೆ ಹೋಗ್ತಾರೆ, ನಾನೊಬ್ಬಳೇ ಮನೇಲಿ ಇರಬೇಕು. ಎಷ್ಟು ಬೋರ್ ಆಗುತ್ತೆ ಅಂದರೆ ಅಷ್ಟು ಬೋರ್ ಆಗುತ್ತೆ ಗೈಸ್. ಸೊ ಇಟ್ಸ್ ಓಕೆ, ಬನ್ನಿ ಗೈಸ್. ಇವಾಗ ಫಸ್ಟ್ ಏನಂದರೆ ಅವ್ರ ಫ್ರೆಂಡ್ ಬಂದಿದ್ದಾರೆ, ಅವನು ಕೆಳಗಡೆ ಹೋಗೋಮ್ಮೆ. ಸೊ ಬಂದಮೇಲೆ ತೋರಿಸ್ತೀನಿ ಗೈಸ್. ಸೊ ಇವಾಗ ಇವಾಗ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಗೈಸ್ ಆಗಲೇ ಬಂದ್ಬಿಟ್ಟ, ತೋರಿಸ್ತೀನಿ ಕುತ್ಕೊಂಡಿದ್ದು. ಸೊ ಯಾಕಂಗೆ ಆಡ್ತಾನೋ ಗೊತ್ತಿಲ್ಲ. ಇವಾಗ ಅವ್ರ ಫ್ರೆಂಡ್ ಹತ್ರ ಹೋಗಿದ್ದೆ, ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಮತ್ತೆ ಇಲ್ಲಿ ಬಂದಿದ್ದಾನೆ ಈಗ ಮಾತಾಡೋಕ್ಕೆ. ಇವಾಗ ಏನು ಮಾಡ್ತೀರಾ? ಸೊ ಇವಾಗ ಎಲ್ಲ ನೀವು ನೋಡಿರೋ ಅಷ್ಟು ಆಗಲಿ ಅವ್ನ ಫೋನ್ ನೋಡೋದು ಬಿಟ್ಟರೆ ಇನ್ನೊಂದು ಏನೋ ಕೆಲಸ ಮಾಡಿರಲ್ಲ ಗೈಸ್. ಇವಾಗ ನಾನು ನಮ್ಮ ಸೆಕೆಂಡ್ ಹ್ಯಾಂಡ್ ನಾನು ತೋರಿಸ್ಲೇಬೇಕಲ್ಲ, ಪಾಪ ಎಲ್ಲರೂ ನೋಡ್ತೀನಿ ಅನ್ನೋ ತೋರಿಸ್ಬೇಕಲ್ಲ. ಸೊ ನನಗೆ ಸೀನ್ ಮಾಡ್ತಿದ್ದೇನೆ ಅಂತ ನೋಡೋಣ. ಗೈಸ್, ನಮ್ಮ ಸೆಕೆಂಡ್ ಹ್ಯಾಂಡ್ನ ಬಂದ್ಬಿಟ್ಟು ಏನು ಮಾಡ್ತಿದ್ದಾನೆ ಅಂತಂದರೆ, ಈ ಡ್ರಾಯಿಂಗ್ ಬಂದುಬಿಟ್ಟು ಈ ಡ್ರಾಯಿಂಗ್ ಬಂದುಬಿಟ್ಟು ನಮ್ಮ ಸೆಕೆಂಡ್ ಹ್ಯಾಂಡ್ನವ್ರು ಬಿಡಿಸಿದ್ದು. ನಿಜವಾಗ್ಲೂ ಪ್ರಾಂಪ್ಟಾಗಿ ಐಸ್ವೇರ್ ಅವ್ರು ಬಿಡಿಸಿದ್ದು. ಇದೊಂದು ಡ್ರಾಯಿಂಗ್ ಬಿಡಿಸಿದ್ದಾರೆ ಗೈಸ್, ಮತ್ತು ಅದೊಂದು ಡ್ರಾಯಿಂಗ್ ಬಿಡಿಸಿದ್ದಾರೆ. ಸೊ ಇದೊಂದು ಡ್ರಾಯಿಂಗ್ ಬಿಡಿಸಿದ್ದಾರೆ. ಆಮೇಲೆ ಇನ್ನೊಂದೇನೋ ಟ್ರೈ ಮಾಡ್ತಾರೆ, ಏನಂತ ಗೊತ್ತಿಲ್ಲ. ಸೊ ಡ್ರಾಯಿಂಗ್ ಮಾತ್ರ ಸಖತ್ತಾಗಿ ಬಿಡಿಸ್ತಾರೆ. ಸೊ ನನಗೂ ಕೆಲವೊಂದು ಸರ್ತಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಸೊ ಅಂದರೆ ನನಗೆ ಯಾವ ಥರದಂದರೆ ಇಂಡಿಯಾ ಮ್ಯಾಪು, ಕರ್ನಾಟಕ ಮ್ಯಾಪು, ಹೋಮ್ವರ್ಕ್ಸಲ್ಲಿ ಆ ಥರ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಸೆಕೆಂಡ್ ಹ್ಯಾಂಡ್ನವರು ಏನು ಮಾಡ್ತಿದ್ದಾರೆ ಅಂದರೆ, ಸೆಕೆಂಡ್ ಹ್ಯಾಂಡ್ನವರು ಮೆಸೇಜ್ ಮಾಡ್ತವ್ರೆ ಗೈಸ್. ಸೊ ಹೋಗೋಣ. ಸೊ ಗೈಸ್, ಇವಾಗ ಲೋಗೈತಲ್ಲ. ಸೊ ನಮ್ಮ ಮನೆಗೆ ನನಗೆ ಇಲ್ಲಿ ತುಂಬ ಬೋರ್ ಆಗ್ತಿದೆ, ನನಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ನಮ್ಮ ಬಬ್ಲಿ ಅವ್ರ ಮನೆಗೆ, ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಹುಡುಗ ಬಿಡ್ತಿಲ್ಲ ಗೈಸ್. ನಾನು ಹೋದ್ರೆ ಅವನಿಗೆ ಮನಸ್ಸು ಬರಲ್ಲ ಅಂತ ಗೈಸ್. ಅದಕ್ಕೆ ಅವನ್ನ ಬಿಡ್ತಿಲ್ಲ. ಸೊ ನನಗಿಲ್ಲಿ ಬೋರ್ ಆಗುತ್ತೆ ಅಂತ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಾದ್ರೆ ಅವನೇನು ಹೇಳ್ತಿದ್ದಾನೆ. ಸೊ ನಮ್ಮ ಮನೇಲಿ ಕಳಿಸ್ತೀನಿ ಅಂದರು. ಅಯ್ಯೋ ಕಳಿಸ್ಬಿಡಿ, ಅವಳವ್ರೆ ನಂಗೆ ಬೋರ್ ಆಗುತ್ತೆ, ಬೇಡ ಅವಳು ಇರಲಿ ಅಂತ. ನಾನು ನಮ್ಮ ಅಣ್ಣಂಗೆ ಕೇಳಿದೆ, ಯಾಕೆ ನನ್ನನ್ನು ಕಳಿಸಲ್ಲ, ಏನು ಈಗೇನು ನಾನು ಇದ್ಬಿಟ್ರೆ ನನ್ನ ಜೊತೆ ಇರೋದು ಹಂಗೆ ಅದಕ್ಕೆ ನಾವಿದ್ರೆ ಬರೀ ಕಿತ್ತಾಡೋದು ಬಿಟ್ಟರೆ ನಾನು ಮಾಡಲ್ಲ. ಅದಕ್ಕೆ ಹಾಕಬೇಕು ಅಂದರೆ ನೀನೇನು ನನಗೆ ಬೋರ್ ಆಗಲ್ಲ, ಹಂಗೇನು ಬೇಕಾಗಿಲ್ಲ, ಅವ್ನು ಸೇವೆ ಮಾಡೋಕ್ಕಿರ್ಬೇಕಲ್ಲ ವಯಸ್, ನೀರು ತಂದು ಕೊಡೋಕ್ಕೆ, ನಾನು ಕೆಲಸ ಮಾಡೋಕ್ಕೆ. ಅಂದರೆ ನಾನೇನೋ ಒಂದಷ್ಟೊಂದು ಏನು ಮಾಡಲ್ಲ ಬಿಡಿ ಪಾಪ. ಸೊ ಆದರೂ ಇಟ್ಸ್ ಓಕೆ ಗೈಸ್, ಇರಲಿ. ಎಲ್ಲೋದ್ರೂ ಅಲ್ಲೇ ಬರ್ತೀನಿ ಗೈಸ್, ಎಲ್ಲೋದ್ರೂ ಅಲ್ಲೇ. ಇವಾಗ ಐತಿ ವೈರಲ್ ಏನೋ ಹಾಕ್ಕೊಂಡು ಏನೋ ಎದುರ್ಕಾಡ್ಕೊಂಡು ಇಲ್ಲಿ ಬಂದುಬಿಟ್ಟಾಗೈತಿ ಹುಡ್ಕೊಂಡು. ಇಷ್ಟು ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂದರೆ ನಿಜ ಇರ್ಬೋದು. ನನ್ನನ್ನು ಊರು ಕಳಿಸ್ದಿರೋಕ್ಕೆ ಇದೊಂದೇ ಕಾರಣ ಇರ್ಬೋದು. ಯಾಕಂದರೆ ನಾನು ಒಂದು ಕ್ಷಣನೂ ಬಿಟ್ಟಿರಲ್ಲ. ಮನೇಲಿ ಬರ್ತೀನಿ, ಕಿಚನ್ ಬರ್ತಾನೆ, ಬಿಟ್ಟು ಮಾಡ್ತೀನಿ, ಟೆರಸ್ಗೆ ಬಂದೆ, ಟೆರಸ್ಗೂ ಬಂದಾಗ ಅಂದರೆ ಅದಕ್ಕೆ ನನ್ನನ್ನು ಊರಿಗೆ ಕಳಿಸ್ತಿಲ್ಲ. ನೀನು ಕ್ಯಾಮ್ರಾ ಮುಂದೆ ಬಂದರೆ ಇದೊಂದು ಅದೇ. ಸೊ ಇವಾಗ ಏನಂದರೆ ಅವನು ನನ್ನ ಮಗನ ಹತ್ರ ಫೋನಲ್ಲಿ ಕರೆನ್ಸಿ ಕಲೆಗಿದೆ, ಕರೆನ್ಸಿ ಹಾಕ್ಸ್ಕೊಳಕ್ಕಾಗ್ತಿಲ್ಲ. ಕರೆನ್ಸಿ ಅಂತ ಯಾರು ಹಾಕಿಸ್ತಾನೂ ಇಲ್ಲ, ಅವನಿಂದನೂ ಹಾಕ್ಸ್ಕೊಳಕ್ಕಾಗ್ತಿಲ್ಲ. ಇವಾಗ ಫೋನ್ ಇರೋದು ಅದರಲ್ಲಿ ನಾನು ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ಇವಾಗ ಹಾಟ್ಸ್ಪಾಟ್ ಆನ್ ಮಾಡಿದ್ದೀವಿ. ಇವಾಗ ಕೆಳಗಡೆವರೆಗೂ ಅಯ್ಯೋ ಏನು ನಾಟಕ ಅಂದರೆ ಬಿದ್ದಿರೋ ಥರ ಗೈಸ್. ಇವಾಗ ಅದು ಕೆಳಗಡೆವರೆಗೂ ಅದೇನದಪ್ಪ ಅದು
ಬರಲ್ಲ ಹಾಟ್ಸ್ಪಾಟು ಅಂದ್ಬಿಟ್ಟು ಇವಾಗ ಇಲ್ಲಿವರೆಗೂ ಬಂದಿದ್ದು. ಅವ್ನ ಯೋಗ್ಯತೆಗೆ ಒಂದು ಕರೆನ್ಸಿನೂ ಹಾಕ್ಸ್ಕೊಳಕ್ಕಾಗ್ತಿಲ್ಲ ಗೈಸ್ ಅವ್ನ ಕೈಲಿ. ಅಂದರೆ ಎಂಥ ಗಂಡ್ಸಿರ್ಬೇಡ ನೀನು ಗೈಸ್. ಸೊ ಗೈಸ್ ಇವಾಗ ಅಂದರೆ ಇವಾಗಲ್ಲ, ಮಧ್ಯಾಹ್ನ ಅಲ್ಲಿ ಕೆಳಗಡೆ ಒಂದು ರೋಡ್ ಹತ್ರ ಒಂದು ಸೀನ್ ಕ್ರಿಯೇಟ್ ಆಯಿತು. ಅದನ್ನು ನಾನು ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ನಾನು ಎಷ್ಟೋ ಲಾಗ್ಸಲ್ಲಿ ಆಮೇಲೆ ವೀಡಿಯೋಗಳಲ್ಲಿ ನೋಡಿದ್ದೀನಿ ಆ ಥರ ಒಂದು ಅಂದರೆ ಏನೋ ಚಿಕ್ಕ ಘಟನೆಯನ್ನು ಕಂಟೆಂಟಾಗಿ ದೊಡ್ಡದಾಗಿ ತೋರಿಸ್ತಾರೆ. ಅದೇ ಆದರೆ ನನಗೆಲ್ಲ ನನಗಂದರೆ ಮಾಡಬೇಕು ಅಂತ ಅಷ್ಟೊಂದು ಮೈಂಡಲ್ಲಿ ಬಂದಿಲ್ಲ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂದರೆ. ಯಾಕಂದರೆ ಸೊ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಇವಾಗಲ್ವಾ ನಂಗೆ ಅಷ್ಟು ಗೊತ್ತಾಗಲ್ಲ. ಬೇಗ ನಾನು ಇದನ್ನು ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ ಅದನ್ನೆಲ್ಲ ಮುಗಿದ್ಮೇಲೆ ಆಮೇಲೆ ಅನ್ನಿಸ್ತು, ಅಯ್ಯೋ ಇದು ನಾನು ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ. ಸೊ ಬೇರೆ ಲಾಗರ್ಸ್ ಏನಂದರೆ ಆ ಥರ ಒಂದು ಸೀನ್ಗಳಾಗೋಕ್ಕೆ ಕಾಯ್ತಿರ್ತಾರೆ. ನಾನು ಆ ಥರ ಸೀನ್ಗಳನ್ನ ನೋಡೋಕ್ಕೆ ಕಾಯ್ತಿರ್ತೀನಿ. ಇವಾಗ ನಾನು ಇದು ದೊಡ್ಡದು. ಸೊ ಪರವಾಗಿಲ್ಲ ಬಿಡಿ ಗೈಸ್. ಗೈಸ್ ಈ ವಿಡಿಯೋ ಎಂಡಿಂಗ್ ಮಾಡೋ ಟೈಮ್ ಆಯಿತು. ಸೊ ಓಕೆ ಗೈಸ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಕ್ಕಿ ಗೈಸ್, ಸಿಗುವ ಮುಂದಿನ ಲಾಗಲ್ಲಿ. ಬಾಯ್ ಬಾಯ್.